ನಮ್ ಡಾರ್ಲಿಂಗ್ಸ್ಗೆಲ್ಲ ದೊಡ್ಡ ನಮಸ್ತೆ. ಈ ವಿಡಿಯೋನ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ನಮ್ ಡಾರ್ಲಿಂಗ್ಸ್ ಅವ್ರಿಗೂ ಒಂದು ನಮಸ್ತೆ ನನ್ ಕಡೆಯಿಂದ. ಈ ವಿಡಿಯೋದಲ್ಲಿ ನಾನು ಏನ್ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ, ನೇಪಾಲ್ ಗೌರ್ಮೆಂಟ್ ಯಾವ ತರ ಅಲ್ಲಿರೋ ಪ್ರಜೆಗಳನ್ನ ನೋಡ್ಕೊಂಡ್ರು, ಯಾವ ತರ ಆ ಗೌರ್ಮೆಂಟ್ ಕೆಳಗಡೆ ಬಿತ್ತು, ಏನಕ್ಕೆ ಅಲ್ಲಿರೋ ಪ್ರಜೆಗಳು ಇಷ್ಟೊಂದು ಆವೇಶವಾಗಿ ಇಷ್ಟು ರೂಡ್ ಆಗಿ ಏನಕ್ಕೆ ಅವ್ರು ನಡ್ಕೊಂಡ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ಮಗುಗೆ ಅರ್ಥ ಆಗೋ ತರ ಕ್ಲೀನ್ ಆಗಿ ನಿಮ್ಗೆ ವಿವರಣೆ ಮಾಡ್ತೀನಿ. ನೇಪಾಲ್ ಗೌರ್ಮೆಂಟ್ ನೇಪಾಳ್ಗೆ ಏನಾದ್ರೂ ಅಭಿವೃದ್ಧಿ ಮಾಡಿದ್ಯಾ? ಮಾಡಿಲ್ಲ. ಅಲ್ಲಿರೋ ಪ್ರಜೆಗಳೇ ಹೇಳ್ತಾ ಇದಾರೆ, ನೀನ್ ನನ್ಗೆ ಏನ್ ಮಾಡಿದ್ಯಾ, ನಿಮ್ ಗೌರ್ಮೆಂಟ್ ನಿಮ್ ಸರ್ಕಾರ ನನ್ಗೆ ಏನ್ ಮಾಡಿದೆ ಅಂತ ಅಲ್ಲಿರೋ ಚಿಕ್ಕ ಮಗುವಿಂದ ಹಿಡ್ದು ವಯಸ್ಸಾಗಿರೋ ತಾತ ಅಜ್ಜಂದಿರು ಎಲ್ಲಾರು ಪ್ರಶ್ನೆ ಕೇಳ್ತಾ ಇದಾರೆ. ನೇಪಾಳಲ್ಲಿರೋ ಎಲ್ಲಾ ಪ್ರತಿ ಜನಗಳು ಪ್ರಶ್ನೆ ಕೇಳ್ತಾ ಇದಾರೆ, ಏನಪ್ಪ ಮಾಡ್ತಾ ಇದ್ದೀರಾ, ನಮ್ ನೇಪಾಳ್ಗೆ ಏನ್ ಮಾಡ್ತಾ ಇದ್ದೀರಾ ನೀವು, ಏನ್ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಅಂತ ಅಲ್ಲಿರೋ ಪ್ರಜೆಗಳು ಅವ್ರನ್ನ ಕೇಳ್ತಾ ಇದಾರೆ. ನೇಪಾಳ ಹೇಳ್ತಾ ಇದೆ, ನಾನ್ ಮಾಡ್ತಾ ಇದ್ದೀನಿ ಹೆಲ್ಪ್, ನನ್ ಕೈಲಾಗಿರೋ ಹೆಲ್ಪ್ ನಾನ್ ಮಾಡ್ತಾ ಇದ್ದೀನಿ, ನಿಮ್ಗೆ ರೋಡ್ ಹಾಕ್ಸ್ತಾ ಇದ್ದೀನಿ, ಮನೆ ಕಟ್ಸ್ಕೊಡ್ಸ್ತಾ ಇದ್ದೀನಿ, ಅದ್ ಮಾಡ್ತಾ ಇದ್ದೀನಿ, ಇದ್ ಮಾಡ್ತಾ ಇದ್ದೀನಿ ಅಂತ ನೇಪಾಲ್ ಗೌರ್ಮೆಂಟ್ ಹೇಳ್ತಾ ಇದೆ. ಬಟ್ ಅಲ್ಲಿರೋ ಪ್ರಜೆಗಳಿಗೆ 100% ಅಲ್ಲಿ ಒಂದ್ 5 ಜನ 6 ಜನ ಮನೆ ಕಟ್ಕೊಟ್ಬಿಟ್ಟು ಮಿಕ್ಕಿದ್ದು ಇವರೇ ಲೂಟಿ ಹೊಡಿತಾ ಇರೋದು. ನೇಪಾಲ್ ಗೌರ್ಮೆಂಟ್ ಎಷ್ಟು ಲೂಟಿ ಹೊಡೆದಿದೆ ಅಂದ್ರೆ ಅಷ್ಟು ಲೂಟಿ ಹೊಡೆದ. ನೇಪಾಳ್ನ ಆ ಗೌರ್ಮೆಂಟ್ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರೆ ನೇಪಾಲ್ ಜನಗಳು ಬೇರೆ ಕಡೆ ಹೋಗೋ ತರ ಅವಶ್ಯಕತೆನೇ ಇರ್ತಾ ಇದ್ದಿಲ್ಲ. ನೇಪಾಳಲ್ಲಿ ಏನ್ ಸಿಗಲ್ಲ ಎಲ್ಲ ಸಿಗುತ್ತೆ. ಸ್ವಲ್ಪ ಗಮನ ಇಟ್ಟು ಅಲ್ಲಿರೋ ಗೌರ್ಮೆಂಟ್ ನೇಪಾಳ್ನ ಸ್ವಲ್ಪ ಆದ್ರೂ ಉದ್ಧಾರ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ನೇಪಾಳ್ಗೆ ಬರ್ತಾ ಇದ್ದಿಲ್ಲ. ನನ್ ಕಡೆಯಿಂದ ಇದೊಂದು ಹೇಳ್ಬೋದು ನೇಪಾಲ್ ಗೌರ್ಮೆಂಟ್ಗೆ, ಜನಗಳ ಹತ್ರ ಇಂದ ಓಟ್ ಹಾಕ್ಸ್ಕೊಳೋದು, ಜನಗಳ ಹತ್ರ ಇಂದ ಸ್ಪೆಷಾಲಿಟಿ ತಗೊಂತಾ ಇದಾರೆ ಹೊರ್ತು ನೇಪಾಲ್ ಗೌರ್ಮೆಂಟ್ ನೇಪಾಳ ಅಲ್ಲಿರೋ ಜನಗಳಿಗೆ ಏನ್ ಅಷ್ಟೇನ್ ಅಭಿವೃದ್ಧಿ ಮಾಡಿಲ್ಲ. ಅವ್ರು ಬಂದು ಬೇರೆ ಕಡೆ ದುಡ್ಕೊಂಡ್ ತಿಂತಾ ಇದಾರೆ. ಆ ದುಡ್ಕೊಂಡ್ ತಿಂತಾ ಇರೋ ಜಾಗದಲ್ಲಿ ಸ್ವಲ್ಪ ದುಡ್ಡು ಇಟ್ಟಿ ಅವರೇ ಮನೆಗಿನೆ ಕಟ್ಕೊಂಡಿ ಅಲ್ಲಿರೋ ಜಾಗಕ್ಕೆ ಅಲ್ಲಿರೋ ಬಿಲ್ಡಿಂಗ್ ಎಲ್ಲ ಅಭಿವೃದ್ಧಿ ಮಾಡ್ತಾ ಇರೋದು ನೇಪಾಲ್ ಜನಗಳೇ. ಬರ್ತಿರೋ ಅಮೌಂಟ್, ಅಲ್ಲಿ ಬರ್ತಿರೋ ಫಂಡ್ ಎಲ್ಲ ನೇಪಾಲ್ ಗೌರ್ಮೆಂಟ್ ಅಲ್ಲಿ ಇದಾರಲ್ಲ ಪೀಪಲ್, ಆ ಗೌರ್ಮೆಂಟ್ ಎಂಪ್ಲಾಯೀಸ್ ಅದನ್ನ ಉಡಿಶ್ ಮಾಡ್ತಾ ಇದಾರೆ ದುಡ್ಡನ್ನ. ಆ ನೇಪಾಲ್ ಗೌರ್ಮೆಂಟ್ ಅಲ್ಲಿರೋ ಎಂಪ್ಲಾಯಿಗಳೇ ಅದನ್ನ ಅವ್ರ ಮೊಮ್ಮಗ ಮಗನ್ಗೆ ಅವ್ರಿಗೆ ಇವ್ರಿಗೆ ಫ್ಯಾಮಿಲಿ ತಿನ್ನೋ ತರ ಕುತ್ಕೊಂಡ್ ತಿನ್ನೋ ತರ ದುಡ್ಡು ಎತ್ತಿ ಇಡ್ತಾ ಇದಾರೆ. ನೇಪಾಲ್ ಗೌರ್ಮೆಂಟ್ ಯಾವ ತರ ಅಂದ್ರೆ, MP ಆದ್ರೆ ಅವ್ರ ಮನೆಯಲ್ಲೇ MLA ಆಗೋದು, ಕೌನ್ಸಿಲರ್ ಅವ್ರ ಮನೆಯಲ್ಲೇ ಆಗೋದು, MLA ಆದ್ರೇನು ಅವ್ರ ಮಗ ಅವ್ರ ಮೊಮ್ಮಗ ಈ ತರಾನೇ. ಬೇರೆ ಹೊಸ ಒಬ್ಬ ಕ್ಯಾಂಡಿಡೇಟ್ಗೆ ಆಪ್ಷನ್ ಕೊಡಲ್ಲ. ಫಸ್ಟ್ ಆಫ್ ಆಲ್ ಬೇರೆ ಒಬ್ಬ ಕ್ಯಾಂಡಿಡೇಟ್ ಇದಾನೆ ಅಂತ ಇವ್ರು ಥಿಂಕೇ ಮಾಡಲ್ಲ. ಇವ್ರ ಫ್ಯಾಮಿಲಿಯವರೇ ಬರ್ಬೇಕು, ಇವ್ರ ಮನೆಯವರೇ ಬರ್ಬೇಕು. ನೇಪಾಲ್ ಗೌರ್ಮೆಂಟ್ ಇದನ್ನ ಕರೆಕ್ಟ್ ಆಗಿ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ, ನಮ್ಮೋರೇ ಬರ್ಬೇಕು, ಬೇರೆಯವ್ರು ಯಾರು ಬರಂಗಿಲ್ಲ, ನಮ್ಮೋರೇ ದುಡ್ಡು ಮಾಡ್ಬೇಕು, ಬೇರೆ ಯಾರು ದುಡ್ಡು ಮಾಡಂಗಿಲ್ಲ. ಈ ತರ ಅಲ್ಲಿರೋ ಪ್ರಜೆಗಳು ನೋಡ್ತಾ ಇದ್ದಾರೆ, ನಮ್ಮಲ್ಲಿ ಒಬ್ಬ ಸಾಮಾನ್ಯವಾದ ಪ್ರಜೆ, ನೀನಾಗು MLA, ನೀನಾಗು MP, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಲ್ಲಿರೋ ಪ್ರಜೆಗಳು ಪೋಸ್ಟ್ ಮಾಡಿ ಅವನ್ನ ನಿಲ್ಸಿ ಅವನೇ ವಾಲಂಟಿಯರ್ ಆಗಿ ಬಂದ್ ನಿಂತ್ಕೊಂಡ್ರೆ ಕೂಡ ಅವನ್ ಸೋಲ್ ಬಿಡ್ತಾನೆ. ಗೌರ್ಮೆಂಟ್ ಇವ್ರ ಕೈಲಿದೆ, ಏನೇ ಒಂದ್ ಆದ್ರೆ ಕೂಡ ಕರಪ್ಷನ್ ಮಾಡ್ಬಿಡ್ತಾರ, ಅಲ್ಲೇ ಕರಪ್ಷನ್. ಇವಾಗ ಹೆಚ್ಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಈ ತರ ಅವ್ರು ಏನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅವ್ರು ನೇಪಾಳ್ಗೆ. ಅವ್ನು MP ನೋಡಿದ್ರೆ ₹1,00,000 ಶೂ, ಬ್ಲೇಸರು, ಕೋಟು, ಈ ವಾಚ್ ಎಕ್ಸ್ಪೆನ್ಸಿವ್ ಹಾಕೊಂಡು ಇವ್ರು ಎಂಜಾಯ್ ಮಾಡ್ತಾ ಇದಾರೆ ಲೈಫ್ ನ. ಅಲ್ಲಿರೋ ಪ್ರಜೆಗಳು ಏನ್ ಮಾಡಿದಾರೆ, ಒಂದ್ 5-6 ಜನ ಇವ್ರು ಏನ್ ಮಾಡ್ತಾ ಇದ್ರಲ್ಲ, ಸರ್ ನೀವು ಮಾಡ್ತಿರೋ ತಪ್ಪು, ನಮ್ಗೆ ಇಲ್ಲಿ ತಿನ್ನಕ್ ಊಟ ಇಲ್ಲ, ಇರಕ್ ಜಾಗ ಇಲ್ಲ ಅಂತ ಗೌರ್ಮೆಂಟ್ ನ ಪ್ರಶ್ನೆ ಕೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ ಸರ್, ನೀವು ₹1,00,000 ವಾಚ್ ಹಾಕ್ತೀರಾ, ₹1,00,00,000 ಕಾರ್ ಇದೆ, ಇಷ್ಟು ದೊಡ್ಡ ಬಂಗ್ಲಾ ಇದೆ, ಈ ತರ ಐಷಾರಾಮಿ ಜೀವನ ಬದುಕ್ತಾ ಇದೀರಾ ನೀವು, ನಾವು ಓಟ್ ಹಾಕಿದ್ದಕ್ಕೆ ತಾನೇ ನೀವೆಲ್ಲ ಬದುಕ್ತಾ ಇರೋದು. ಅಲ್ಲಿರೋ ಸೋಷಿಯಲ್ ಮೀಡಿಯಾ ಇನ್ಸ್ಪಿರೇಷನ್ 4-5 ಜನ ಕೇಳಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಅವ್ರು ಏನ್ ಉತ್ತರ ಕೊಟ್ಟಿದ್ದಾರೆ, ಈ ತರ ಎಲ್ಲ ಮಾತಾಡಿದ್ರೆ ನೀನ್ ಅರೆಸ್ಟ್ ಮಾಡ್ಬಿಡ್ತೀನಿ, ಜೈಲ್ಗೆ ಹಾಕ್ಬಿಡ್ತೀನಿ ಅಂತ 4-5 ಜನ ಬೆದರಿಸಿದ್ದಾರೆ.
ಏನೋ ಕೂಲ್ ಆಗ್ಬಿಡ್ತಾರೆ ಅಂತ. ಅದಾದ್ಮೇಲೆ ಅವ್ರೇನ್ ಮಾಡಿದ್ದಾರೆ, ಇವ್ರು ಬಿಟ್ಟಿಲ್ಲ, ಇದೇ ತರ ಕಂಟಿನ್ಯೂ ವಿಡಿಯೋಸ್ ಅಪ್ಲೋಡ್ ಮಾಡೋದು, ಅದ್ ಮಾಡೋದು ಎಲ್ಲ ಮಾಡಿದ್ದಾರೆ. ಪೊಲೀಸರೆಲ್ಲ ಬಂದು ವಿಚಾರಿಸಿದ್ದಾರೆ, ಈ ತರ ಮಾಡ್ಬಾರ್ದು, ಹಿಂಗ್ ಮಾಡ್ಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅಲ್ಲಿರೋ ಯೂತ್ ಕೇಳಿಲ್ಲ, ಪ್ರತಿ ಒಬ್ಬೊಬ್ಬನು ಮೊಬೈಲ್ ಎತ್ಕೊಂಡಿ ಅವ್ರು ಏನೇನ್ ಮಾಡ್ತಾ ಇದಾರೋ, ಅವ್ರು ಹೆಂಗ್ ನಡ್ಕೊಂತಾ ಇದಾರೋ ಎಲ್ಲ ವಿಡಿಯೋ ಮಾಡಿ, ಶೂಟ್ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಾದ್ಮೇಲೆ ಫುಲ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ. ಅಲ್ಲಿರೋ ಗೌರ್ಮೆಂಟ್ ಏನ್ ಡಿಸಿಷನ್ ತಗೊಂಡಿದೆ, ಫಸ್ಟ್ ಎಲ್ಲಾ ಸೋಷಿಯಲ್ ಮೀಡಿಯಾಗೂ ನೋಟಿಸ್ ಕಳ್ಸಿದೆ. ಏನಂತ, ನಿಮ್ ಸೋಷಿಯಲ್ ಮೀಡಿಯಾ ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು, ನಿಮ್ ಸೋಷಿಯಲ್ ಮೀಡಿಯಾ ಏನೇ ಒಂದು ಅಪ್ಡೇಟ್ ಬಂದ್ರೆ ಕೂಡ ನಮ್ಗೆ ಗೊತ್ತಾಗ್ಬೇಕು, ಯಾರೇ ಒಂದು ನಮ್ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕಿ ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ಒಂದು ರಿಲೀಸ್ ಮಾಡಿದ್ರೆ ಕೂಡ ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂತ ಅಲ್ಲಿರೋ ಗೌರ್ಮೆಂಟ್ ಸೋಷಿಯಲ್ ಮೀಡಿಯಾಗೆ ಎಲ್ಲಾರ್ಗೂ ಇನ್ಫಾರ್ಮ್ ಮಾಡಿದೆ. ಅಲ್ಲಿರೋದು ಏನ್ ಮಾಡಿದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾಗೂ ಇನ್ಫಾರ್ಮ್ ಮಾಡಿದ್ದಾರೆ. ಬಟ್ ಅಲ್ಲಿ ಆ ಸೋಷಿಯಲ್ ಮೀಡಿಯಾ ಅವರು ಯಾರು ಅಕ್ಸೆಪ್ಟೇ ಮಾಡ್ಕೊಂಡಿಲ್ಲ. ಓಕೆ, ನಾವೇನಕ್ಕೆ ಇವ್ರಿಗೆ ಅಥಾರಿಟಿ ಕೊಡ್ಬೇಕು, ನಾವೇನಕ್ಕೆ ಇವ್ರಿಗೆ ಸರೆಂಡರ್ ಆಗ್ಬೇಕು ಸೋಷಿಯಲ್ ಮೀಡಿಯಾಗಳು. ಅದಕ್ಕೆ ಅವರು ಒಂದು 6 to 7 days ಟೈಮ್ ಕೊಟ್ಟಿದ್ದಾರೆ. ಆ ಕಡೆಯಿಂದ ಯಾವುದೋ ಒಂದು ರಿಪ್ಲೈ ಬಂದಿಲ್ಲ. ಅಲ್ಲಿನ ಗೌರ್ಮೆಂಟ್ ಏನ್ ಮಾಡ್ತು, ಸಡನ್ ಆಗಿ ಎಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆಯೋ ಎಲ್ಲಾ ಪ್ಲಾಟ್ಫಾರ್ಮ್ ನ ಸ್ಟಾಪ್ ಮಾಡಿ ಬ್ಯಾನ್ ಮಾಡ್ಬಾರ್ದು. ಪ್ರಜೆಗಳಿಗೆ ಒಂದೇ ಟೈಮ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ವಾಟ್ಸ್ಆಪ್ ವರ್ಕ್ ಆಗ್ತಾ ಇಲ್ಲ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ಏನೇ ಒಂದು ಸೋಷಿಯಲ್ ಮೀಡಿಯಾ, ಟ್ವಿಟ್ಟರ್ ಆಗ್ಲಿ ಏನೋ ಒಂದು ಓಪನ್ ಆಗ್ತಾ ಇಲ್ಲ. ಏನಪ್ಪಾ ಇದು ಈ ತರ ಅಂತ ಹೇಳ್ಬಿಟ್ಟು ಅಲ್ಲಿರೋ ಕಾಲೇಜ್ ಸ್ಟೂಡೆಂಟು, ಸ್ಕೂಲ್ ಸ್ಟೂಡೆಂಟ್ ಎಲ್ಲ ಸ್ಟ್ರೈಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತು. ಅದಕ್ಕೆ ಗೌರ್ಮೆಂಟ್ ಒಂದ್ ಸ್ವಲ್ಪ ಜನ ಕಳ್ಸೋದು, ಪೊಲೀಸ್ನ ಹೋಗಿ ಅಲ್ಲಿರೋದು ಸ್ಕೂಲ್ ಹುಡುಗಿದ್ರೆ ತಾನೆ ಓಡ್ಸ್ ಕಳ್ಸ್ಬಿಡಿ, ನೋಡ್ಕೋಣ ಏನಾಗತ್ತೆ ಅಂತ. ಅವ್ರು ಹೋಗಿದ್ದಾರೆ. ಅವ್ರು ಒಂದು ಚೂರು ಭಯ ಭಕ್ತಿ ಏನಿಲ್ಲ, ಹಂಗೆ ಸ್ಟಂಡ್ ಆಗಿ ನಿಂತಿದ್ದಾರೆ. ಪೊಲೀಸ ಅಲ್ಲಿ ಬಿಡು ನೋಡ್ಕೋಣ ಹಂಗೆ ಗನ್ ತರ ನಿಂತಿದ್ದಾರೆ. ಹೌದು, ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು ಇದನ್ನೆಲ್ಲ ನೋಡ್ತಿರೋ ಯೂತ್, ಅಲ್ಲಿರೋ ಮನೆ ವಯಸ್ಸಾಗಿರೋದು ಎಲ್ಲರೂ ನೋಡ್ತಾ ಇದ್ದಾರೆ ಟಿವಿಯಲ್ಲಿ. ಸ್ಕೂಲ್ ಹುಡುಗರು ಹೋಗಿ ನಿಂತ್ಕೊಂಡಿದ್ದಾರೆ, ನಾವೇನ್ ಇಷ್ಟು ಮನೇಲಿದ್ದು ಏನ್ ಪ್ರಯೋಜನ, ನಡೀಲಿ ರೋಡ್ಗೆ ಹೋಗಿ ನಾವು ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾರು ಬಂದಿದ್ದಾರೆ ಆಚೆ. ಎಲ್ಲಾರು ಆಚೆ ಬಂದ್ಮೇಲೆ ನಮಗ್ ನ್ಯಾಯ ಕೊಡಿ, ನ್ಯಾಯ ಕೊಡಿ ಅಂತ ಏನ್ ಮಾಡಿ ಅಂತ ಗೌರ್ಮೆಂಟ್ ಕಡೆಯಿಂದ ಪೊಲೀಸ್ಗೆ ಪ್ರೆಷರ್ ಬೀಳ್ತಾ ಇದೆ. ಪೊಲೀಸ್ಗಳು ಏನ್ ಮಾಡಿದಾರೆ, ಲಾಠಿ ಚಾರ್ಜ್, ಗುಂಡು ಅದು ಇದು ಹಾಕಿದ್ದಾರೆ. ಒಂದು 30 ಜನ ಹಂಗೆ ಸಾವನ್ನಪ್ಪಿದ್ದಾರೆ. ಒಂದು 200ಕ್ಕೂ ಮೇಲೆ ಹಾಸ್ಪಿಟಲ್ ಇನ್ನ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಹೋರಾಟ ಮಾಡಿ ಇವ್ರಿಗೆ ಬುದ್ಧಿ ಬಂದಿಲ್ವಾ, ಇವ್ರೇನು ಮಾತಾಡ್ತಾ ಇಲ್ವಾ ಅಂತ ಅವ್ರ ಕೋಪ ಬಂದಿ ಅವ್ರೇನ್ ಮಾಡಿದ್ದಾರೆ, ಪ್ರಜೆಗಳು ನೇಪಾಳನ ಫುಲ್ ಉಡಿಶ್ ಮಾಡ್ಬಿಟ್ಟಿದ್ದಾರೆ. ಆ ಉಡಿಶ್ ಮಾಡಿರೋ ವಿಡಿಯೋ ನಾನು ನಿಮ್ಗೆ ಹಾಕ್ತೀನಿ ನೋಡಿ. ಫುಲ್ಲು ಒಂದು ಎಲ್ಲ ಪ್ರತಿ ಜಾಗದಲ್ಲೂ ನುಗ್ಗಿ ಎಲ್ಲ ಉಡಿಶ್ ಮಾಡಿದ್ದಾರೆ. ನೇಪಾಳ ಜನಗಳು ಪ್ರತಿ ಜಾಗದಲ್ಲಿ ನುಗ್ಗಿ ಎಲ್ಲಾ ಜಾಗನೂ ಉಡಿಶ್ ಮಾಡಿದ್ದಾರೆ. ನೇಪಾಳ ಪ್ರಜೆಗಳು ಏನಪ್ಪಾ ನಾವ್ ಇಷ್ಟು ಬಂದು ಹೋರಾಟ ಮಾಡಿದ್ರೆ ಕೂಡ ಇವ್ರಿಗೇನು ಬುದ್ಧಿ ಬರ್ತಾ ಇಲ್ವಾ ಅಂತ ಇವ್ರು ಏನ್ ಮಾಡಿದ, ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡು ಯೂತ್ ಅಲ್ಲಿರೋ MP, MLA, ಕೌನ್ಸಿಲರ್ ಯಾರಿದಾರ, ಗೌರ್ಮೆಂಟ್ ಎಂಪ್ಲಾಯ್, ಸರ್ಕಾರದ ಎಂಪ್ಲಾಯ್ ಯಾರಿದಾರೋ ಎಲ್ಲಾರದ್ದು ಮನೆಗಳು ಚಿಂದಿ ಮಾಡಿದ್ದಾರೆ. ಎಲ್ಲಾ ಮನೆಗಳು ಪುಡಿ ಮಾಡಿದ್ದಾರೆ. ಓಕೆ, ಅವ್ರ ಮನೆ ಪುಡಿ ಮಾಡಿದಾರ ಇಲ್ಲ, ಕಾರ್ ಶೋರೂಮ್, ಬೈಕ್ ಏನ್ ಇರುತ್ತೋ ಎಲ್ಲಾ ಶೋರೂಮ್ಗಳು ಪುಡಿ ಮಾಡಿದ್ದಾರೆ. ಅದು ಬಿಡಿ, ಈ ಜೈಲ್ ಕೈದಿಗಳು ಇರ್ತಾರಲ್ಲ ಅವ್ರದ್ದು ಅಷ್ಟೇ. ಇವಾಗೆಲ್ಲ ನಮ್ ಕಂಟ್ರೋಲ್ ಅಲ್ಲಿ ಇದೆ. ಜೈಲ್ ಕೈದಿಗಳನ್ನ ಬಿಡಿಸ್ಬಿಟ್ಟಿದ್ದಾರೆ. 6,000 ಜನ ಜೈಲ್ ಕೈದಿಗಳನ್ನ ಅವ್ರನ್ನು ಬಿಡಿಸ್ಬಿಟ್ಟಿದ್ದಾರೆ. ನೀವು ಬನ್ನಿ ಆಚೆ ಅಂದ್ಬಿಟ್ಟು. ಅವ್ರು ತಗೊಳೋ ಸ್ಮಾಲ್ ಡಿಸಿಷನ್ ಇಂದ ಅವ್ರ ಮೈ ಮರ್ತಿ ಕೆಲಸ ಮಾಡಿರೋದ್ರಿಂದಾನೇ ಇಷ್ಟೊಂದು ತೊಂದರೆ ಅನುಭವಿಸ್ತಾ ಇರೋದು ನೇಪಾಳ. ಕರೆಕ್ಟ್ ಆಗಿ ಅವ್ರ ಕೆಲಸ ಅವ್ರು ಕರೆಕ್ಟ್ ಆಗಿ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನೇಪಾಳ ನೆಮ್ಮದಿಯಿಂದ ಇರ್ತಾ ಇತ್ತು. ನೇಪಾಳ ಗೌರ್ಮೆಂಟ್ ಮೈ ಮರ್ತಿ ಕೆಲಸ ಮಾಡಿದಕ್ಕೇನೆ ಈ ತರ ಅನುಭವಿಸ್ತಾ ಇದೆ. ಅನ್ಬಾಕ್ಸ್ಲಿ ಗೊತ್ತಾಗ್ಬೇಕಲ್ವಾ, ಓಟ್ ಕೇಳೋ ಟೈಮಲ್ಲಿ ಹೆಂಗ್ ಬರ್ತಾರೆ, ಓಟ್ ಎಲ್ಲ ಗೆದ್ದಾದ್ಮೇಲೆ ಈ ತರನೇ ಇವ್ರದ್ದು ಬಿಹೇವಿಯರ್ ಇವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಆದ್ರಿಂದ ಇವ್ರು ಏನ್ ಮಾಡಿದಾರೆ, ಪ್ರಜೆಗಳು
ಕೊಟ್ಟಿದ್ದಾರೆ ಮಾಂಜ ಇವ್ರಿಗೆ, ಗೆ ಮಾಂಜ ಕೊಟ್ಟಿದ್ದಾರೆ. ಈ ತರ ಮಾಂಜ ಬೇರೆ ಯಾವ ಕಂಟ್ರಿಯಲ್ಲೂ ಕೊಟ್ಟಿಲ್ಲ, ಆ ತರ ಮಾಂಜ ಕೊಟ್ಟಿದ್ದಾರೆ. ಒಳ್ಳೇದೇ ಒಂದ್ ಪಕ್ಷ, ಗೊತ್ತಾಗ್ಬೇಕಲ್ವಾ ಜನಗಳ ದುಡ್ಡನ್ನ ಇವ್ರ ಫ್ಯಾಮಿಲಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ, ಫ್ಯಾಮಿಲಿ ಒಳಗಡೆ ಆಗ್ತಾ ಇದ್ದಾರೆ, ಏನಾಗುತ್ತೆ? ಫ್ಯಾಮಿಲಿ ಜನಕ್ಕೆ ಕೊಡ್ತಾ ಇರೋದ ಜನಗಳ ದುಡ್ಡನ್ನ? ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅವ್ರು ಏನ್ ಮಾಡ್ಬೇಕೋ ಪಬ್ಲಿಕ್ ಮಾಡಿದ್ದಾರೆ. ಇನ್ನ ಸ್ವಲ್ಪ ಡೆವಲಪ್ಮೆಂಟ್ ಆಗಕ್ಕೆ ಸ್ವಲ್ಪ ಕಷ್ಟ. ಇವಾಗ ಯಾರು MP ಆಗ್ತಾನೋ ಅವನ್ ಬಂದು ನಿಂತ್ಕೊಂಡ್ರೇನೆ ಅವಾಗ ಏನಾದ್ರು ಒಂದು ಡಿಸಿಷನ್ ತಗೊಳೋದು. ಇಲ್ಲಿರೋನೊಬ್ಬ ಯಾರಾದ್ರೂ MP ಆಗ್ತಾರೆ, ಆವಾಗ ಸ್ವಲ್ಪ ನೇಪಾಳ್ಗೆ ಚೇಂಜಸ್ ಬರುತ್ತೆ. ಇದು ಡಾರ್ಲಿಂಗ್ ನೇಪಾಳಲ್ಲಿ ನಡೆದಿರೋದು ರೀಸೆಂಟ್ ಆಗಿ ಇನ್ಸಿಡೆಂಟ್. ಅಲ್ಲಿರೋ ಗೌರ್ಮೆಂಟ್ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ, ಆದ್ರಿಂದ